ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ 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 ಕೇಳಿ. ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಫಲಸಿರಿ ಸಂಚಿಕೆಯಲ್ಲಿ ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ತಾಳೆ ಬೆಳೆಯನ್ನು ಅನೇಕ ವರ್ಷಗಳಿಂದಲೂ ಕೂಡ ಕೃಷಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಉತ್ತಮವಾದಂತಹ ಸೇವಾ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗ್ತಾ ಇದೆ. ಆದರೆ ಇಲಾಖೆ ಅಥವಾ ಸರ್ಕಾರ ಅಂದುಕೊಂಡ ಮಟ್ಟಕ್ಕೆ ಇದರ ವಿಸ್ತರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಳೆ ಬೆಳೆ ಒಂದು ಬಹಳ ಮುಖ್ಯವಾದಂತಹ ಬೆಳೆ ಮತ್ತು ಹೆಚ್ಚು ಖರ್ಚನ್ನು ಬೇಡದ, ಹೆಚ್ಚು ಶ್ರಮವನ್ನು ಬೇಡದೆ ನಿರಂತರವಾಗಿ ಆದಾಯವನ್ನು ತಂದುಕೊಡ್ತಕ್ಕಂತಹ ಒಂದು ಕೆಲವೇ ಬೆಳೆಗಳಲ್ಲಿ ತಾಳೆ ಬೆಳೆಯೂ ಕೂಡ ಒಂದು ಆಗಿದೆ. ತಾಳೆ ಬೆಳೆ ಬಹುವಾರ್ಷಿಕ ಬೆಳೆಯಾಗಿದ್ದು ಇದನ್ನು ನಾವು ನಾಟಿ ಮಾಡಿಕೊಂಡ್ರೆ ಅನೇಕ ವರ್ಷಗಳ ಕಾಲ ಇದರಿಂದ ಉಪಯೋಗವನ್ನು ಮಾಡಿಕೊಳ್ಳಬಹುದು. ಈ ತಾಳೆ ಬೆಳೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಏನೆಲ್ಲ ಯೋಜನೆಗಳು ಇದ್ದಾವೆ, ಏನೆಲ್ಲ ಸೌಲಭ್ಯಗಳು ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿ BK ಅಶ್ವಿನಿ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬಹಳ ವರ್ಷಗಳಿಂದಲೂ ಕೂಡ ನೋಡ್ತಾ ಇದ್ದೇವೆ, ತಾಳೆ ಬೆಳೆ ಅಂತ ಹೇಳಿದರೆ ಸರ್ಕಾರ ಯಾವಾಗಲೂ ಕೂಡ ಇದನ್ನು ಉತ್ತೇಜನವನ್ನು ಮಾಡ್ತಾ ಇದೆ. ಯಾಕೆ ಸರ್ಕಾರ ಇಷ್ಟೆಲ್ಲ ಉತ್ತೇಜನ ಕ್ರಮಗಳನ್ನು ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕೈಗೊಂಡಿದೆ? ಹೌದು, ರೈತರಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಬೇರೆ ಬೆಳೆಗಳಿಗೆ ಅಂದರೆ ಈಗ ಕಾಫಿ, ಅಡಿಕೆ, ತೆಂಗು ಈ ಥರ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಬೆಲೆ ಇದ್ದಾಗ ತಾಳೆ ಬೆಳೆಯನ್ನು ಏಕೆ ಪ್ರೋತ್ಸಾಹಿಸ್ತಿದೆ ಅಂತ ರೈತರಲ್ಲಿ ಆಬ್ವಿಯಸ್ಲಿ ಅದು ಪ್ರಶ್ನೆ ಮೂಡುತ್ತೆ. ಆದರೆ ಇದು ಒಂದು ಭವಿಷ್ಯದಲ್ಲಿ ಉತ್ತಮ ಆದಾಯ ನೀಡುವಂಥ ಬೆಳೆಯಾಗಿದೆ. ಯಾಕಂದರೆ ನಮ್ಮ ದೇಶದ ಖಾದ್ಯ ತೈಲದ ವಾರ್ಷಿಕ ಬೇಡಿಕೆ ಇರೋದು 288.10 ಲಕ್ಷ ಟನ್. ಆದರೆ ಕಳೆದ ಸಾಲಿನ ಉತ್ಪಾದನೆ ಕೇವಲ 126.4 ಲಕ್ಷ ಟನ್. ಉಳಿದ ಖಾದ್ಯ ತೈಲದ ಬೇಡಿಕೆಯನ್ನು ಸರಿದೂಗಿಸೋದಕ್ಕೆ ಸುಮಾರು 1.38 ಲಕ್ಷ ಕೋಟಿ ಮೌಲ್ಯದ 164.7 ಲಕ್ಷ ಟನ್ ಖಾದ್ಯ ತೈಲವನ್ನು ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ಮತ್ತು ಈ ಮುಂದಿನ ಪ್ರಸ್ತುತ ಸಾಲಿಗೆ ಅಂದಾಜು 28 ಮಿಲಿಯನ್ ಟನ್ಗಳಷ್ಟು ಖಾದ್ಯ ತೈಲದ ಅವಶ್ಯಕತೆ ಇದೆ ಎಂದು ಅಂದಾಜಿಸಲಾಗಿದೆ. ದಿನೇ ದಿನ ಈ ಬೆಳೆಯುತ್ತಿರುವ ಖಾದ್ಯ ತೈಲಗಳ ಈ ಆಂತರಿಕ ಬೇಡಿಕೆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಖಾದ್ಯ ತೈಲವನ್ನು ಹೆಚ್ಚು ಹೆಚ್ಚು ಉತ್ಪಾದಿಸುವ ಮತ್ತು ಆಮದನ್ನು ಕಮ್ಮಿ ಮಾಡಿಕೊಳ್ಳುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಆದ್ದರಿಂದ ತಾಳೆ ಬೆಳೆಗೆ ಒಂದು ಉತ್ತಮ ಭವಿಷ್ಯ ಇದೆ. ಇದೊಂದು ಭವಿಷ್ಯದ ಬೆಳೆ, ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಆದ್ದರಿಂದ ಸರ್ಕಾರ ಈ ಬೆಳೆಯನ್ನು ಉತ್ತೇಜಿಸ್ತಿದೆ ಅಂತ ಹೇಳ್ಬೋದು ಸರ್. ಮತ್ತು ಬೇರೆ ಸಾಂಪ್ರದಾಯಿಕ ಎಣ್ಣೆ ಕಾಳುಗಳಿಗೆ ಹೋಲಿಸಿದರೆ ಇದು ತಾಳೆ ಬೆಳೆಯಲ್ಲಿ ನಾವು ಪ್ರತಿ ಹೆಕ್ಟರ್ಗೆ 4 ರಿಂದ 5 ಟನ್ ಖಾದ್ಯ ತೈಲವನ್ನು ಪಡೆಯಬಹುದಾಗಿದೆ. ಬೇರೆ ಬೆಳೆ ಅಂದರೆ ಈಗ ಸೂರ್ಯಕಾಂತಿ, ಶೇಂಗಾ ಈ ಬೆಳೆಗೆ ಹೋಲಿಸಿದ್ರೆ ನಾವು ತಾಳೆ ಬೆಳೆಯಲ್ಲಿ ಹೆಚ್ಚು ನಾವು ಎಣ್ಣೆಯನ್ನು ಉತ್ಪಾದನೆ ಮಾಡಬಹುದು. ಇತ್ತೀಚೆಗೆ ಎಣ್ಣೆಯ ಉತ್ಪಾದನೆಯು ಕೂಡ ಹೆಚ್ಚಳವಾಗಿದೆ. ಅದರ ಜೊತೆಗೆ ಜನಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ. ನಮಗೆ ಊಟಕ್ಕೆ ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಎಣ್ಣೆಯ ಅಗತ್ಯ ಇರುತ್ತೆ. ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಎಣ್ಣೆಯನ್ನು ಅಥವಾ ಖಾದ್ಯ ತೈಲವನ್ನು ನಾವು ಉತ್ಪಾದನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ಖಾದ್ಯ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾವಲಂಬನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಇದಕ್ಕಾಗಿ ವಿನಿಯೋಗ ಮಾಡ್ತಾ ಇರತಕ್ಕಂತಹ ಅಪಾರ ಪ್ರಮಾಣದ ವಿದೇಶಿ ವಿನಿಮಯವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಇಷ್ಟೆಲ್ಲ ತಾಳೆ ಬೆಳೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ತಾಳೆ ಎಣ್ಣೆಯನ್ನು ಎಲ್ಲೆಲ್ಲಿ ಬಳಕೆಯನ್ನು ಮಾಡ್ತಾರೆ, ಏನೆಲ್ಲ ಉಪಯೋಗಗಳು ಇದರಿಂದ ದೊರಕುತ್ತೆ? ನಾವು ಈ ತಾಳೆ ಎಣ್ಣೆಯನ್ನು ಅಡುಗೆಯಲ್ಲಿ ಉಪಯೋಗಿಸ್ತೇವೆ. ಮತ್ತು ಈ ಬೇಕರಿ ಐಟಮ್ಸ್ ಏನೇನು ಮಾಡ್ತಾರೆ, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಇದರ ಒಂದು ತಯಾರಿಕೆಯಲ್ಲಿ ಕೂಡ ನಾವು ಇದನ್ನು ಉಪಯೋಗಿಸ್ತೇವೆ. ಮತ್ತು ಕಾಸ್ಮೆಟಿಕ್ಸಲ್ಲಿ, ಈ ಡಿಟರ್ಜೆಂಟ್ಸ್ ಮೇಕಿಂಗಲ್ಲಿ, ಚಿಪ್ಸ್ ತಯಾರಿಕೆಗೆ, ಇದಕ್ಕೆಲ್ಲ ನಾವು ಆಲ್ಪಮ್ನೆ ಉಪಯೋಗಿಸೋದು ಅಂತ ಹೇಳ್ಬೋದು ಸರ್. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಖಾದ್ಯ ತೈಲ ಅಷ್ಟೇ ಅಲ್ಲದೆ ಏನು ಅಲಂಕಾರಿಕ ವಸ್ತುಗಳು ಅಂತ ಹೇಳಿರುತ್ತೆ, ಲಿಪ್ಸ್ಟಿಕ್ ಆಗಿರ್ಬೋದು, ಮತ್ತೆ ಬೇರೆ ತರಹದ ನಮ್ಮ ಮುಖಕ್ಕೆ ಮತ್ತೆ ಮೈಗೆ ಚರ್ಮ ರಕ್ಷಣೆಗಾಗಿ ಬಳಸ್ತಕ್ಕಂತಹ ಬೇರೆ ಬೇರೆ ತರಹದ ಕ್ರೀಮ್ಗಳೇನು ಬರುತ್ತೋ ಇಲ್ಲೆಲ್ಲ ಇದರ ಬಳಕೆಯನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಉಪಯೋಗದ ಗುಣ ಇದೆ. ಮತ್ತೆ ಇದನ್ನ ಬಳಕೆ ಮಾಡುವವರ ಸಂಖ್ಯೆಯೂ
ಕೂಡ ಹೆಚ್ಚಾಗಿದೆ. ಈಗ ತಾಳೆ ಎಣ್ಣೆಯನ್ನು ನಮ್ಮ ಕೃಷಿಕರು ಬೆಳೆದು ಬಿಡ್ತಾರೆ, ಆದರೆ ಅದನ್ನು ಖರೀದಿ ಮಾಡ್ತಕ್ಕಂಥವ್ರು ಯಾರು? ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಈಗ ರೈತರು ಬೆಳೀತಾರೆ, ಹಾಗಾದರೆ ಅವ್ರಿಗೊಂದು ಪ್ರಶ್ನೆ ಮೂಡುತ್ತೆ, ನಾವೇನೋ ಬೆಳೆದು ಬಿಡ್ತೀವಿ, ಯಾರು ಖರೀದಿ ಮಾಡ್ತಾರೆ ಅಂತ. ಅದಕ್ಕೆ ರೈತರು ಯೋಚನೆ ಮಾಡಬೇಕಾಗಿಲ್ಲ. ಇದಕ್ಕೆ ನಮ್ಮ ರಾಜ್ಯದಲ್ಲಿ ಒಟ್ಟು 2 ಸರ್ಕಾರ ಅನುಮೋದಿತ ಕಂಪ್ನಿಗಳಿದ್ದಾವೆ ಮತ್ತು 1 ಮಂಡಳಿ ಇದೆ. ಆ ಸರ್ಕಾರಿ ಅನುಮೋದಿತ ಕಂಪ್ನಿಗಳು ಯಾವ್ಯಾವಂದರೆ ಪತಂಜಲಿ ಫುಡ್ಸ್ ಲಿಮಿಟೆಡ್ ಮೈಸೂರು, ಮತ್ತು ಇನ್ನೊಂದು 3F ಆಯಿಲ್ ಪಂಪ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಪ್ಪಳ, ಮತ್ತು ಇನ್ನೊಂದು ಕರ್ನಾಟಕ ಸಹಕಾರ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ನಿಯಮಿತ ಬೆಂಗಳೂರು. ಇವು ರೈತರಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು, ಇದು ಒಂದು ಬೈಬ್ಯಾಕ್ ಸಿಸ್ಟಮ್ ಸರ್. ಈ ಕಂಪನಿಗಳು ಮತ್ತು ಮಂಡಳಿ ರೈತರಿಗೆ ತಾವೇ ಗಿಡಗಳನ್ನು ಸರಬರಾಜು ಮಾಡ್ತಾರೆ, ಮತ್ತು ಅವರಿಂದ ರೈತರುಗಳು ಮತ್ತು ಇಲಾಖಾಧಿಕಾರಿಗಳು ಕಂಪನಿಗಳು ಸೇರಿದಂತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ರೈತರಿಂದ ತಾವೇ ತಾಳೆ ಹಣ್ಣುಗಳನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ರೈತರು ಮಾರ್ಕೆಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕಂತಿಲ್ಲ. ಆರಾಮಾಗಿ ಇದ್ದು ಅವರೇ ಸ್ವತಃ ತಾವೇ ಕಂಪನಿಗಳೇ ರೈತರ ತಾಕೆಗಳಿಗೆ ಹೋಗಿ ಹಣ್ಣನ್ನು ಸಂಗ್ರಹಿಸ್ಕೊಳ್ತಾರೆ ಅಂತ. ಅಂದರೆ ಬೇರೆ ಬೆಳೆಗಳ ಥರ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬೇಕು ಅಥವಾ ಮಾರುಕಟ್ಟೆಯನ್ನು ಹುಡ್ಕೊಂಡು ಹೋಗಬೇಕು ಅನ್ನೋ ಥರದ್ದು ಸಮಸ್ಯೆ ಈ ಒಂದು ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇಲ್ಲ. ಸರ್ಕಾರನೇ ಅನುಮೋದನೆಯನ್ನು ಮಾಡಿ 3 ಕಂಪನಿಗಳನ್ನು ನಿಯೋಜನೆಯನ್ನು ಮಾಡಿದೆ. ನಾವು ತಾಳೆಯನ್ನು ಬೆಳೆದ್ರೆ ಈ 3 ಕಂಪನಿಗಳ ಪೈಕಿ ಯಾರಿಗಾದರೂ ಕೂಡ ನಾವು ನಮ್ಮ ತಾಳೆ ಬೆಳೆಯನ್ನು ಮಾರಾಟವನ್ನು ಮಾಡಬಹುದು. ಅವರೇ ಅದನ್ನು ಬಂದು ತೆಗೆದುಕೊಂಡು ಹೋಗ್ತಾರೆ, ಅವರೇ ಅದನ್ನು ತೂಕವನ್ನು ಕೂಡ ಮಾಡಿಕೊಂಡು ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂತಹ ನಿದರ್ಶನಗಳು ಸಾಕಷ್ಟು ಇರುವಂಥದ್ದನ್ನು ನಾವು ಗಮನಿಸಬಹುದು. ಇದಕ್ಕೆ ಏನಾದರೂ ನಿಗದಿತವಾದಂತಹ ಬೆಲೆ ಇರುತ್ತೋ ಅಥವಾ ಮಾರುಕಟ್ಟೆಯಲ್ಲಿ ಏರಿಳಿತ ಉಂಟಾಗ್ತಾ ಇರುತ್ತೆ ಹೇಗೆ? ಈ ಬೆಲೆ ನಿಗದಿ ಸಂಬಂಧಪಟ್ಟಂತೆ ಈ ತಾಳೆ ಬೆಲೆಯನ್ನು ನಿಗದಿಪಡಿಸೋಕ್ಕೋಸ್ಕರನೇ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ತಂಡ ರಚನೆ ಮಾಡಲಾಗಿದೆ ಸರ್. ಸರ್ಕಾರದ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಇಲಾಖಾಧಿಕಾರಿಗಳನ್ನು ಒಳಗೊಂಡಂತೆ ಮತ್ತು ತಾಳೆ ಬೆಳೆಗಾರರನ್ನು ಒಳಗೊಂಡಂತೆ ಒಂದು ತಂಡ ರಚನೆ ಆಗಿರುತ್ತದೆ. ಈ ತಂಡ ಪ್ರತಿ ಮಾಹೆಯೂ ಕೂಡ ಈ ತಾಳೆ ಹಣ್ಣಿನ ಬೆಲೆಯನ್ನು ನಿಗದಿಪಡಿಸುತ್ತದೆ. ಈ ತಂಡ ಯಾವ ಆಧಾರದ ಮೇಲೆ ತಾಳೆ ಹಣ್ಣಿನ ಬೆಲೆ ನಿಗದಿಪಡಿಸುತ್ತದೆ ಅಂದರೆ, ಪ್ರತಿ ಮಾಹೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತಾಳೆ ಎಣ್ಣೆಯ ಬೆಲೆ ಎಷ್ಟು ನಿಗದಿಯಾಗಿರುತ್ತದೆಯೋ ಅದರ 14.33% ಅಷ್ಟು ತಗೊಂಡು ಅದರಷ್ಟು ಬೆಲೆಗೆ ತಾಳೆ ಹಣ್ಣಿನ ಬೆಲೆ ನಿಗದಿಪಡಿಸಲಾಗುತ್ತದೆ ಸರ್. ಪ್ರತಿ ತಿಂಗಳು ಕೂಡ ಸ್ವಲ್ಪ ಪ್ರತಿ ಮಾಹೆಯೂ ಕೂಡ 1 ಅಥವಾ 2ನೇ ತಾರೀಕಿನ ಒಳಗಡೆ ಈ ತಂಡ ತಾಳೆ ಹಣ್ಣಿನ ಬೆಲೆಯನ್ನು ನಿಗದಿಪಡಿಸುತ್ತದೆ. ಆ ನಿಗದಿಪಡಿಸಿದ ಬೆಲೆಗೆ ತಕ್ಕಂತೆ ಎಷ್ಟು ಬೆಲೆ ನಿಗದಿಯಾಗಿರುತ್ತದೆಯೋ ಆ ಬೆಲೆ ಆಧಾರದ ಮೇಲೆ ಈ ಕಂಪನಿಗಳು ಏನು ಸರ್ಕಾರ ಅನುಮೋದಿತ ಕಂಪನಿಗಳು ಇದ್ದಾವೆ ಅವು ರೈತರಿಂದ ತಾಳೆ ಹಣ್ಣುಗಳನ್ನು ಆ ಬೆಲೆಗೆ ಖರೀದಿ ಮಾಡ್ತಾರೆ ಸರ್. ಖರೀದಿಯಲ್ಲಿ ಯಾವುದೇ ತರಹದ ಒಂದು ಏರಿಳಿತ ಆಗ್ತಕ್ಕಂಥದ್ದು ಅಥವಾ ಅದನ್ನ ನಿಲ್ಲಿಸ್ತಕ್ಕಂಥದ್ದು ಇಲ್ಲ, ಆ ರೀತಿ ಏನಿಲ್ಲ. ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಆದ್ರಿಂದ ಅವರು ರೈತರಿಂದ ಖರೀದಿ ಮಾಡೇ ಮಾಡ್ತಾರೆ ಸರ್. ಹಾಗಾಗಿ ಇದಕ್ಕೆ ಮಾರುಕಟ್ಟೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಇರುತ್ತೆ. ಯಾವುದೇ ಕೃಷಿಕರು ಎಷ್ಟೇ ಪ್ರಮಾಣದಲ್ಲಿ ತಾಳೆಯನ್ನ ಬೆಳೆದರೂ ಕೂಡ ಇದಕ್ಕೆ ಸಿದ್ಧವಾದಂತಹ ಮಾರುಕಟ್ಟೆ ಇದೆ. ಹೊಸದಾಗಿ ಮಾರುಕಟ್ಟೆಯನ್ನು ಶೋಧನೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಈಗಾಗಲೇ ಅನುಮೋದನೆಯನ್ನು ಪಡೆದಿರತಕ್ಕಂತಹ 3 ಕಂಪನಿಗಳು ಏನಿದ್ದಾವೋ ಈ 3 ಕಂಪನಿಗಳು ಕೂಡ ನಮ್ಮ ಕೃಷಿಕರು ಬೆಳೆದಂತಹ ತಾಳೆಯನ್ನು ಖರೀದಿಯನ್ನು ಮಾಡಿ ಅವ್ರಿಗೆ ಸೂಕ್ತವಾದಂತಹ ಮತ್ತು ಏನು ಇದಕ್ಕಾಗಿ ಒಂದು ತಂಡ ರಚನೆಯಾಗಿದೆಯೋ ಅಥವಾ ಒಂದು ಕಮಿಟಿ ಇದೆಯೋ ಅವರು ನಿಗದಿ ಮಾಡ್ತಕ್ಕಂತಹ ಬೆಲೆಯನ್ನು ಕೊಟ್ಟು ಖರೀದಿಯನ್ನು ಮಾಡ್ತಾರೆ. ಹಾಗಾಗಿ ಕೃಷಿಕರಿಗೆ ಏನು ಇದರಿಂದ ನಷ್ಟ ಸಂಭವಿಸ್ತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ. ಮತ್ತೆ ಈ ಪೇಮೆಂಟ್ ಮಾಡೋದ್ರಲ್ಲಿ ರೈತರಿಗೆ ಯಾವುದೇ ಡಿಲೇ ಆಗೋದಿಲ್ಲ. ಏನು ಅವರು ತಾಳೆಹಣ್ಣುಗಳನ್ನ ಕಂಪನಿಗಳು ಸಂಗ್ರಹಿಸುತ್ತಾರೋ ಅದರ 10 ದಿನದಲ್ಲಿ ಅವರು ರೈತರಿಗೆ ಪೇಮೆಂಟ್ ಆಗುತ್ತೆ ಸರ್. ಇವತ್ತು ನಾವು ಮಾರಾಟ ಮಾಡಿದ 10 ದಿನಗಳೊಳಗಡೆಯಾಗಿ ಅವರಿಗೆ ಹಣ ಪಾವತಿ ಆಗುತ್ತೆ ಮತ್ತೆ ಅದರಲ್ಲಿ ಯಾವುದೇ ತರಹದ ಡಿಲೇ ಆಗುವ ಸಾಧ್ಯತೆ ಇಲ್ಲ. ಇದೆಲ್ಲ ಒಂದು ರೀತಿ ಉತ್ತೇಜಕ ಕ್ರಮಗಳು ಕ್ರಮಬದ್ಧವಾಗಿ ಮಾಡಿದ್ದಾರೆ ತಾಳೆ ಬೆಳೆಗೆ. ಮತ್ತೆ ಈ ಪ್ರಸ್ತುತ ತಾಳೆಹಣ್ಣಿನ ಬೆಲೆ ಹೇಗಿದೆ ಅಂದ್ರೆ 19,423 ಪ್ರತಿ ಮೆಟ್ರಿಕ್ ಟನ್ ತಾಳೆಹಣ್ಣಿನ ಬೆಲೆ ನಿಗದಿಯಾಗಿದೆ. ಇದು ಒಂದು ಉತ್ತಮ ಬೆಲೆ ಅಂತ ಹೇಳ್ಬೋದು ಸರ್. ಇನ್ನು ಈ ತಾಳೆಯನ್ನ ಬೆಳೆಯಲಿಕ್ಕೆ ಇಲಾಖೆಯಿಂದ, ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ಸೇವಾ ಸೌಲಭ್ಯಗಳು ಇದ್ದಾವೆ ಮತ್ತು ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆಯ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಏನೆಲ್ಲ ವಿಶೇಷವಾದಂತಹ ಕಾರ್ಯಕ್ರಮಗಳು ಮತ್ತು ಸೌಕರ್ಯಗಳಿದ್ದಾವೆ ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ಕೊಡಿ. ಈ ತಾಳೆ ಬೆಳೆ ಯೋಜನೆ ಅಡಿ ಹಲವಾರು ಕಾಂಪೊನೆಂಟ್ಗಳಿದ್ದಾವೆ ಸರ್. ಈಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ತಾಳೆ ಸಸಿಗಳಿಗೆ ಸಹಾಯಧನ ಅಂತ, ಅದಕ್ಕೆ ನಾವು ಸಹಾಯಧನವನ್ನು ನೀಡ್ತೇವೆ. ಇದರಲ್ಲಿ ನಾವು ಸ್ಥಳೀಯ ತಳಿ, ವಿದೇಶಿ ತಳಿ ಅಂತ ಬರುತ್ತೆ. ಸ್ಥಳೀಯ ತಳಿಗಾದರೆ ಪ್ರತಿ ಹೆಕ್ಟರ್ಗೆ 20,000
ಸಹಾಯಧನವನ್ನು ನೀಡ್ತೇವೆ. ಇದೇಗೆ ಅಂದರೆ ಅನುಮೋದಿತ ಕಂಪನಿಗಳು ಏನಿರ್ತವೆ ಅವರು 12ರಿಂದ 18 ತಿಂಗಳು ವಯಸ್ಸಿನ ತಾಳೆ ಸಸಿಗಳನ್ನು ರೈತರಿಗೆ ತಾವೇ ಸರಬರಾಜು ಮಾಡ್ತಾರೆ. 1 ಹೆಕ್ಟರ್ಗೆ 143 ಗಿಡಗಳು ಬೇಕಾಗುತ್ತೆ, ಪ್ಲಸ್ 7 ಗಿಡಗಳನ್ನು ಗ್ಯಾಪ್ ಫಿಲ್ಲಿಂಗ್ ಆಗಿ ಕೊಡ್ತಾರೆ. ಒಟ್ಟು 1 ಹೆಕ್ಟರ್ಗೆ 150 ಗಿಡಗಳನ್ನು ಸರಬರಾಜು ಮಾಡ್ತಾರೆ. ಅದಕ್ಕೆ ನಮಗೆ 1 ಹೆಕ್ಟರ್ಗೆ ಸ್ಥಳೀಯ ತಳಿ ಆದರೆ 20,000, ವಿದೇಶಿ ತಳಿ ಆದರೆ 29,000 ಸಹಾಯಧನ ದೊರಕುತ್ತದೆ. ಇದನ್ನು ಏನಂದರೆ ಕಂಪನಿಗಳೇ ನೇರವಾಗಿ ಗಿಡಗಳನ್ನು ಸರಬರಾಜು ಮಾಡೋದ್ರಿಂದ ರೈತರಿಗೆ ಆ ಸಹಾಯಧನ ನೇರವಾಗಿ ಕಂಪನಿಗಳಿಗೆ ಪಾವತಿಯಾಗುತ್ತದೆ. ಎರಡನೇದಾಗಿ ಈ ಗಿಡ ಹಾಕಿದ ಮೇಲೆ 1ರಿಂದ 4 ವರ್ಷದವರೆಗೆ ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಂತಲೇ 50% ಸಹಾಯಧನ ಅಂದರೆ ಪ್ರತಿ ಹೆಕ್ಟರ್ಗೆ 5,250 ಸಹಾಯಧನವನ್ನು ಒದಗಿಸಲಾಗುತ್ತಿದೆ. ಈ ವರ್ಷ ನಾಟಿ ಮಾಡಿದ್ವಿ ಅಂದರೆ ಈ ವರ್ಷದಿಂದ ಮುಂದಿನ 3 ವರ್ಷಗಳು ಅಂದರೆ ಒಟ್ಟು 4 ವರ್ಷಗಳ ತನಕ ನಾವು ನಿರ್ವಹಣೆ ವೆಚ್ಚವನ್ನು ಇಲಾಖೆಯಿಂದನೇ ಕೂಡ ನೀಡ್ತೇವೆ. ಇದರಲ್ಲಿ ಅವರು ರೈತರು ಏನು ನೀಡಬೇಕಾಗತ್ತೆ ಅಂದರೆ ಅವರು ರಸಗೊಬ್ಬರಗಳನ್ನು ಖರೀದಿ ಮಾಡಿದ ರಶೀದಿಯನ್ನು ನೀಡಬೇಕಾಗತ್ತೆ ಸರ್. ಮೂರನೇದಾಗಿ ಬಂದರೆ ಅಂತರ ಬೆಳೆಗೆ ಸಹಾಯಧನ ಅಂತ. ನಾವಿದರಲ್ಲಿ ನಾಟಿ ಮಾಡಿದ ಮೊದಲ ವರ್ಷದಿಂದ 4 ವರ್ಷದವರೆಗೆ ಅವ್ರಿಗೇನು ಬೇರೆ ಆದಾಯ ಇರೋದಿಲ್ಲ. ಹಾಗಾಗಿ ಪರ್ಯಾಯ ಆದಾಯ ತರದ ಒಂದು ಉದ್ದೇಶದಿಂದ ಈ ಅಂತರ ಬೆಳೆಗೆ ಸಹಾಯಧನವನ್ನು ನೀಡಲಾಗ್ತಿದೆ. ಆದ್ದರಿಂದ ಅವರಿಗೆ ಇದರಲ್ಲೂ ಅಷ್ಟೇ ಪ್ರತಿ ಹೆಕ್ಟರ್ಗೆ 5,250 ಸಹಾಯಧನವನ್ನು ನೀಡಲಾಗ್ತಿದೆ. ಇದರಲ್ಲಿ ರೈತರು ಏಕವಾರ್ಷಿಕ ಅಥವಾ ದ್ವಿವಾರ್ಷಿಕ ಬೆಳೆಯನ್ನು ಆ ತಾಳೆ ಗಿಡಗಳ ಮಧ್ಯೆ ಅವರು ಹಾಕೊಳ್ಬೋದು. ಇದರಿಂದ ಒಂದು ಪರ್ಯಾಯ ಆದಾಯ ಅವರಿಗೆ ಸೃಷ್ಟಿಯಾಗುತ್ತೆ ಸರ್. 5ನೇದಾಗಿ ಬಂದರೆ ತಾಳೆ ತೋಟಗಳಲ್ಲಿ ಹಳೆ ತಾಳೆ ಸಸಿಗಳ ಮರುನಾಟಿ. ಅಂದರೆ ಒಂದು 25-30 ವರ್ಷ ಆದ ನಂತರ ಕೆಲವು ತಾಳೆ ತೋಟಗಳಲ್ಲಿ ತಾಳೆ ಮರಗಳು ಅನುತ್ಪಾದಕ ಸ್ಥಿತಿಗೆ ಬರುತ್ತೆ. ಅದಕ್ಕೋಸ್ಕರ ಆ ಅನುತ್ಪಾದಕ ಮರಗಳನ್ನು ಬುಡ ಸಮೇತ ತೆಗೆದು ಕ್ಷೇತ್ರದಿಂದ ತೋಟದಿಂದ ಹೊರಗಡೆ ಹಾಕಿ ಮತ್ತೆ ಇನ್ನೊಂದ್ಸರಿ ಮರುನಾಟಿಗೋಸ್ಕರ ಗುಂಡಿ ತೋಡೋದಕ್ಕೋಸ್ಕರ ಪ್ರತಿ ಗಿಡಕ್ಕೆ ನಾವು 250 ರಂತೆ ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಮತ್ತೆ ಅವರು ಗುಂಡಿ ತೋಡ್ತಾರೆ. ನೆಕ್ಸ್ಟ್ ಮರುನಾಟಿಗೆ ಅವರು ತಾಳೆ ಸಸಿಗಳ ಸಹಾಯಧನ ಆ ಕಾಂಪೋನೆಂಟ್ ಅಡಿನೇ ಸಹಾಯಧನವನ್ನು ಪಡೆಯಬಹುದು. ಮತ್ತು 6ನೇದು ಬಂದರೆ ಡೀಸೆಲ್ ಪಂಪ್ ಸೆಟ್ಗೆ ಸಹಾಯಧನ. ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ 8,000ದಂತೆ ಸಹಾಯಧನ ನೀಡಲಾಗ್ತದೆ 1 ಘಟಕಕ್ಕೆ. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಹಿಳೆಯರಿಗೋಸ್ಕರ 1 ಘಟಕಕ್ಕೆ 10,000 ಸಹಾಯಧನ ನೀಡಲಾಗುತ್ತೆ ಸರ್. ಇದು ಕೊಡೋ ಉದ್ದೇಶ ಏನಂದರೆ ವಿದ್ಯುತ್ ಶಕ್ತಿ ಅಭಾವವಿರುವ ಪ್ರದೇಶದಲ್ಲಿ ಇದೊಂದು ಡೀಸೆಲ್ ಪಂಪ್ ಸೆಟ್ ಉಪಯೋಗ ಆಗಲಿ ಅನ್ನೋ ಕಾರಣದಿಂದ ಈ ಡೀಸೆಲ್ ಪಂಪ್ ಸೆಟ್ನ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಇದಕ್ಕೆ ಕನಿಷ್ಠ ಮಾನದಂಡ ಏನಿರಬೇಕಂದ್ರೆ ಅವರು ಕನಿಷ್ಠ ಒಂದು 2 ಹೆಕ್ಟರ್ ಪ್ರದೇಶದಲ್ಲಿ ತಾಳೆಯನ್ನು ಬೆಳೀತಾ ಇರಬೇಕು ರೈತರು. ಅಂತಹ ರೈತರು ಮಾತ್ರ ಇದರಡಿ ಸಹಾಯಧನ ಪಡೆಯಲು ಅರ್ಹರಿರ್ತಾರೆ ಸರ್. ಮತ್ತು 8ನೇ ಕಾಂಪೋನೆಂಟ್ ಬಂದರೆ ಕೊಳವೆ ಬಾವಿಗೆ ಸಹಾಯಧನ. ಇದರಲ್ಲಿ ನಾವು ಒಟ್ಟು ವೆಚ್ಚದ 50% ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಇದಕ್ಕೆ 1 ಘಟಕಕ್ಕೆ 50,000 ಸಹಾಯಧನ ಕೊಡಲಾಗುತ್ತದೆ. ಇದರ ಉದ್ದೇಶ ಏನಂದರೆ ನಾವು ತಾಕುಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವುದು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಕೊಳವೆ ಬಾವಿಗೆ ತಾಳೆ ತಾಕಿನಲ್ಲಿ ಸಹಾಯಧನವನ್ನು ನೀಡ್ತಾ ಇದ್ದೀವಿ ಸರ್. ಇದಕ್ಕೆ ಮಾನದಂಡ ಏನಂದರೆ ರೈತರು ಕನಿಷ್ಠ 1 ಎಕರೆ ಇಳುವರಿ ನೀಡುತ್ತಿರುವ ತಾಳೆ ತಾಕನ್ನು ಹೊಂದಿರಬೇಕು ಅವರು. ಅಂತಹ ತೋಟಗಳು ಇರುವ ರೈತರಿಗೆ ಮಾತ್ರ ನಾವು ಕೊಳವೆ ಬಾವಿಗೆ ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಅಂತ ಕೊಳವೆ ಬಾವಿಗೆ ಎಷ್ಟಾದರೂ ಆಗಲಿ ಅದರಲ್ಲಿ 50% ಅವ್ರಿಗೆ ಸಹಾಯಧನ ಸಿಗುತ್ತೆ. ಹೌದು ಸರ್. 50,000 1 ಘಟಕಕ್ಕೆ ಸಿಗುತ್ತೆ. 50,000 1 ಘಟಕಕ್ಕೆ. 9ನೇದಾಗಿ ಬಂದರೆ ನೀರು ಕೊಯ್ಲು ಘಟಕ, ಮಳೆ ನೀರು ಕೊಯ್ಲು ಘಟಕಕ್ಕೋಸ್ಕರ 50%ರಂತೆ 75,000 ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಇದರಲ್ಲಿ ಹೇಗೆ ಅಂದರೆ ಅವರು 20x20x3 ಒಟ್ಟು 1,200 ಕ್ಯೂಬಿಕ್ ಮೀಟರ್ ಆಗುತ್ತೆ ಅಳತೆ. ಇಷ್ಟು ಅಳತೆಯ ಅವರು ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿದರೆ ನಾವು 75,000 ಸಹಾಯಧನವಾಗಿ ನೀಡಬಹುದು ಸರ್. ಕೃಷಿ ಹೊಂಡಕ್ಕೂ ಕೂಡ ಇಲ್ಲಿ ಸಹಾಯಧನದ ಸೌಲಭ್ಯ ಸಿಗುತ್ತೆ. ಇದೆಲ್ಲವೂ ಕೂಡ ಈ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಇರತಕ್ಕಂತಹ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಹೌದು ಸರ್. ಇನ್ನು ಯಂತ್ರೋಪಕರಣಗಳಿಗೆ ಬಂದರೆ ನಾವು ಕಟಾವು ಉಪಕರಣ ಮತ್ತು ತಾಳೆ ಹಣ್ಣನ್ನು ಕಟಾವು ಮಾಡಲು ಏಣಿ ಖರೀದಿಗೆ ಸಹಾಯಧನ, ಮತ್ತು ಚಾಫ್ ಕಟರು, ಮತ್ತು ಟ್ರ್ಯಾಕ್ಟರ್ ವಿತ್ ಟ್ರಾಲಿ, ಇಷ್ಟು ಯಂತ್ರೋಪಕರಣಗಳನ್ನು ನೀಡ್ತಾ ಇದ್ದೀವಿ. ಈ ಯಂತ್ರೋಪಕರಣಗಳನ್ನು ಪಡೆಯಲು ಸಹ ಕನಿಷ್ಠ ಮಾನದಂಡ ಏನಿರಬೇಕು ಅಂದರೆ ಕನಿಷ್ಠ ಅವರು 1 ಎಕರೆ ಇಳುವರಿ ನೀಡುತ್ತಿರುವ ತಾಳೆ ತೋಟಗಳನ್ನು ಹೊಂದಿರಬೇಕು. ಅಂಥವ್ರು ಮಾತ್ರ ಈ ಯಂತ್ರೋಪಕರಣ ಘಟಕದಡಿ ಸಹಾಯಧನ ಪಡೆಯಲು ಅರ್ಹರಿರ್ತಾರೆ. ಈಗ ನಾವು ತಾಳೆ ಕಟಾವು ಉಪಕರಣಕ್ಕೆ ಬಂದರೆ 50%ರಂತೆ 3,000 1 ಘಟಕಕ್ಕೆ 1 ಉಪಕರಣಕ್ಕೆ ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಮತ್ತು ತಾಳೆ ಕಟಾವು ಮಾಡುವ ಏಣಿ ಖರೀದಿಗೆ ಸಹಾಯಧನ ಆ ಘಟಕದಲ್ಲಿ ಬಂದರೆ 1 ಏಣಿಗೆ 5,000ದಂತೆ ಸಹಾಯಧನ ದೊರಕುತ್ತದೆ ಅವರಿಗೆ ರೈತರಿಗೆ.
ಮತ್ತು ಚಾಫ್ ಕಟರ್, ಈ ಬಿದ್ದ ಗರಿಗಳನ್ನೆಲ್ಲ ಪುಡಿ ಮಾಡಿ ಗೊಬ್ಬರವಾಗಿ ಉಪಯೋಗಿಸಲು ಮಾಡ್ಲಿಕ್ಕೆ ಚಾಫ್ ಕಟ್ರ್ ತುಂಬ ಉಪಯೋಗ ಆಗುತ್ತೆ. ಆ ಚಾಫ್ ಕಟ್ರಿಗೂ ಕೂಡ ಈ ತಾಳೆ ಬೆಳೆ ಯೋಜನೆಯಡಿ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ ರೈತರಿಗೆ 50%ರಂತೆ 50,000ದಷ್ಟು ಸಹಾಯಧನ ನೀಡಲಾಗ್ತಿದೆ ಸರ್. ಮತ್ತು ಟ್ರ್ಯಾಕ್ಟರ್ ವಿತ್ ಟ್ರಾಲಿ, ಇದರಲ್ಲಿ 20 HP ಬಿಲೋ ಟ್ರ್ಯಾಕ್ಟರ್ಗೆ ನಾವು 1,60,000ದಷ್ಟು ಸಹಾಯಧನವನ್ನು ನೀಡ್ತಾ ಇದ್ದೇವೆ ಸರ್. ಮತ್ತು ಮಹಿಳಾ ಫಲಾನುಭವಿ ಆದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿ ಆದರೆ 2 ಲಕ್ಷದಷ್ಟು ಸಹಾಯಧನ ಇದರಲ್ಲಿ ಸಿಗ್ತದೆ ಅವರಿಗೆ, ರೈತರಿಗೆ. ಮತ್ತು ಇನ್ನೊಂದು ಎತ್ತರವಾದ ತಾಳೆ ಮರಗಳಿಂದ ಹಣ್ಣು ಕಟಾವು ಮಾಡಲು ಸಹಾಯಧನ ಅಂತ. ಇದು ತಾಳೆ ತೋಟಗಳಲ್ಲಿ ಇದೊಂದು ತುಂಬ ಕಷ್ಟಕರವಾದಂಥ ಕೆಲಸ, ಎತ್ತರವಾದ ತಾಳೆ ಮರಗಳಿಂದ ಹಣ್ಣು ಕಟಾವು ಮಾಡೋದು. ಯಾಕಂದರೆ ನೀವು ನೋಡಿರ್ತೀರ ತಾಳೆ ಮರನ, ತೆಂಗಿನ ಮರದಂತೆ ತಾಳೆ ಮರನ ಹತ್ತಕ್ಕೂ ಕೂಡ ಆಗೋದಿಲ್ಲ. ಇದಕ್ಕೆ ನುರಿತ ಕೆಲಸಗಾರರೇ ಬೇಕಾಗುತ್ತೆ. ಇದರಲ್ಲಿ ಕನಿಷ್ಠ ಒಂದು 15ರಿಂದ 20% ತಾಳೆ ರೈತರಿಗೆ ಈ ಹಾರ್ವೆಸ್ಟ್ ಮಾಡೋದಕ್ಕೇ ಅವರಿಗೆ ತುಂಬ ಖರ್ಚು ಬರುತ್ತದೆ. ಅದಕ್ಕೋಸ್ಕರ ಇದಕ್ಕೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಹೇಗೆ ಅಂದರೆ 1 ಮೆಟ್ರಿಕ್ ಟನ್ ಹಣ್ಣಿಗೆ 1,000ದಂತೆ ಸಹಾಯಧನ ನೀಡಲಾಗ್ತಿದೆ. ಅಂದರೆ ಇದು ಎಲ್ಲರಿಗೂ ಸಿಗ್ತಲ್ಲ. ಹೇಗೆ ಅಂದರೆ ಇದು 20 ಅಡಿಗಿಂತ ಎತ್ತರವಾಗಿರಬೇಕು ಮರ, ಅಥವಾ 12 ವರ್ಷ ಮೇಲ್ಪಟ್ಟ ಮರ ಆಗಿರಬೇಕು. ಇಂಥದಕ್ಕೆ ಮಾತ್ರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಅಂದರೆ 1 ಹೆಕ್ಟರ್ಗೆ ಗರಿಷ್ಠ 15 ಮೆಟ್ರಿಕ್ ಟನ್ಗಳವರೆಗೆ ನಾವು ಸಹಾಯಧನವನ್ನು ನೀಡ್ಬೋದು. ಗರಿಷ್ಠ ನಾವು 1 ಹೆಕ್ಟರ್ಗೆ 15 ಮೆಟ್ರಿಕ್ ಟನ್ರಂತೆ 4 ಹೆಕ್ಟರ್ವರೆಗೆ ಅವ್ರಿಗೆ 60,000ದವರೆಗೆ ಮ್ಯಾಕ್ಸಿಮಮ್ ನಾವು ಸಹಾಯಧನವನ್ನು ನೀಡ್ಬೋದಾಗಿದೆ ಸರ್. ಉಳಿದಂತೆ ನಾವು ರೈತರಿಗೆ ತಾಳೆ ಬೆಳೆ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಳೆ ಬೆಳೆ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಮತ್ತು ಅಧಿಕಾರಿಗಳಿಗೂ ಕೂಡ ತಾಳೆ ಬೆಳೆ ಕುರಿತು ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೇವೆ ಸರ್. ಇಷ್ಟು ಈ ತಾಳೆ ಬೆಳೆ ಯೋಜನೆಯಡಿ ಕಾರ್ಯಕ್ರಮಗಳಿದ್ದಾವೆ. ರೈತರುಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ವಿನಂತಿ ಸರ್. ಈಗ ಯಾರಾದರೂ ಒಬ್ಬರು ಕೃಷಿಕರು ತಾಳೆ ಬೆಳಿಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರು ಅಂತ ಹೇಳಿದರೆ ಏನು ಮಾಡಬೇಕು, ಅವರು ಹೇಗೆ ಮಾಡ್ತಕ್ಕಂಥದ್ದು, ಮತ್ತು ಈ ಎಲ್ಲ ಸೇವಾ ಸೌಲಭ್ಯಗಳನ್ನು ಪಡಿಬೇಕು ಇಲಾಖೆಯಿಂದ ಅಂತ ಹೇಳಿದರೆ ಯಾರನ್ನು ಅವರು ಸಂಪರ್ಕವನ್ನು ಮಾಡಬೇಕಾಗುತ್ತೆ? ಏನಿಲ್ಲ, ರೈತರು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಅಥವಾ ತಮ್ಮ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರೆ ಸಾಕು ಸರ್. ಅವರು ಎಲ್ಲ ಮಾಹಿತಿಯನ್ನು ಅವರಿಗೆ ನೀಡ್ತಾರೆ. ಅವರು ಅಲ್ಲೇ ಅರ್ಜಿ ಕೊಟ್ಟು ತಾಲೂಕುಗಳಲ್ಲೇ ಕೂಡ ನಮ್ಮ ಕಚೇರಿಯಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ಇದರ ಸವಲತ್ತುಗಳನ್ನು ಅವರು ಪಡಿಬಹುದಾಗಿದೆ ಸರ್. ಈಗ ಅವರು ಈ ಸವಲತ್ತನ್ನೆಲ್ಲ ಪಡಿಬೇಕು ಅಂತ ಹೇಳಿದರೆ ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ? ಮಿನಿಮಮ್ RTC, ಆಧಾರ್ ಕಾರ್ಡ್, ಅರ್ಜಿ ಅವ್ರು ಸಲ್ಲಿಸಿದ್ರೆ ಸಾಕು. ಮುಂದೆ ಅವರು ಸಂಪರ್ಕ ಮಾಡಿದರೆ ಏನೇನು ಬೇಕು ಅಂತ ಉಳಿದ ದಾಖಲಾತಿಗಳನ್ನು ಆಯಾ ಕಾಂಪೊನೆಂಟ್ಗಳ ಅನುಗುಣವಾಗಿ ಅವರು ಏನೇನು ಸಬ್ಮಿಟ್ ಮಾಡಬೇಕಂತ ಹೇಳ್ತಾರೆ ಸರ್. ಈಗ ಇದಕ್ಕೆ ಬೇಕಾದಂಥ ತಾಳೆ ಗಿಡಗಳನ್ನು ಇಲಾಖೆ ವತಿಯಿಂದಲೇ ಒದಗಿಸ್ತೀರಾ ಅಥವಾ ಅವರು ಪ್ರತ್ಯೇಕವಾಗಿ ತರಬೇಕಾಗುತ್ತಾ, ಹೇಗೆ? ಈಗ ತಾಳೆ ಸಸಿಗಳನ್ನ ನಾನು ಮೊದಲೇ ಹೇಳಿದಾಗೆ ಕಂಪನಿಗಳು ಬೆಳೆಯುವಂಥ ತಾಳೆ ಸಸಿಗಳನ್ನು ಇಲಾಖಾ ಅಧಿಕಾರಿಗಳೇ ಸರ್ಟಿಫೈ ಮಾಡ್ತಾರೆ. ಆ ಸಸಿಗಳನ್ನು 12ರಿಂದ 18 ತಿಂಗಳ ವಯಸ್ಸಿನ ಸಸಿಗಳನ್ನಷ್ಟೇ ಸರ್ಟಿಫೈ ಆದ ನಂತರವೇ ಅವರು ಕಂಪನಿಯವರು ರೈತರುಗಳಿಗೆ ಒದಗಿಸ್ತಾರೆ ಸರ್. ಅಂತಂದ್ರೆ ಪ್ರಾಮಾಣೀಕೃತ ಸಸಿಗಳಾಗಿರುತ್ತೆ, ದೃಢೀಕೃತ ಸಸಿಗಳೇ ಆಗಿರುತ್ತೆ. ಅದನ್ನ ಅವರು ನಮ್ಮ ಕೃಷಿಕರಿಗೆ ಯಾರಾದರೂ ಬೆಳೆಯ ಅಂತ ಆಸಕ್ತರು ಅವರು ಕೋರಿಕೆಯನ್ನು ಸಲ್ಲಿಸಿದ್ರು ಸಸಿಗಳಿಗೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಕಂಪನಿಗಳೇ ಸ್ವತಃ ತಾವೇ ಸರಬರಾಜು ಮಾಡಿಕೊಡ್ತಾರೆ. ಆ ಸಸಿಗಳನ್ನ ಅವರು ಹಾಕೊಂಡು ಬೆಳೆದುಕೊಳ್ಬಹುದು. ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಸ್ಥಳೀಯ ಸಸಿಗಳು ಮತ್ತೆ ವಿದೇಶಿ ಸಸಿಗಳು ಅಂತ ಹೇಳ್ಬಿಟ್ಟು, ಯಾವ ಸಸಿಗಳನ್ನು ಬೆಳೆದುಕೊಳ್ತಕ್ಕಂಥದ್ದು ಸೂಕ್ತ ಅಂತಾರೆ? ಎರಡು ಸೂಕ್ತ ಆಗುತ್ತೆ. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸೀಡ್ಲಿಂಗ್ಸ್ ಅವೈಲೇಬಲ್ ಇಲ್ಲದಿರೋಂಥ ಸ್ಥಿತಿಯಲ್ಲಿ ಅವರು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ 2 ಸೂಕ್ತವಾದ ತಳಿಗಳನ್ನೇ, ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಅಂತಿಮವಾಗಿ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತಾಳೆ ಬೆಳೆಯುವಂಥ ರೈತರು ಭಯ ಪಡಬೇಕಾಗಿಲ್ಲ. ಬೇರೆ ಬೆಳೆಗೆ ಬೆಲೆ ಇದೆ, ನಾವು ಯಾಕೆ ತಾಳೆ ಬೆಳಿಬೇಕು ಅಂತ ಯೋಚನೆ ಮಾಡಬೇಡಿ. ದಯವಿಟ್ಟು ಈ ತಾಳೆ ಬೆಳೆ ಒಂದು ಭವಿಷ್ಯದಲ್ಲಿ ಒಂದು ಉತ್ತಮ ಲಾಭ ತರುವಂಥ ಬೆಳೆಯಾಗಿದ್ದು ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ನಾವಿದು ಲೀಸ್ಟ್ ಮೇಂಟೈನ್ಡ್ ಕ್ರಾಪ್ ಅಂತ ಹೇಳ್ತೇವೆ. ನಿರ್ವಹಣೆಯೂ ಕೂಡ ತುಂಬ ಕಡಿಮೆ ಮತ್ತು ಇದರಿಂದ ಹೆಚ್ಚಿನ ಆದಾಯ ಪಡಿಬಹುದು. ಇನ್ನೊಂದೇನೆಂದರೆ ಇದು ಮಾರ್ಕೆಟಿಂಗಿಗೂ ಕೂಡ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಮತ್ತೆ ಗಿಡಗಳಿಗೂ ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕಂಪನಿಗಳು ಸ್ವತಃ ತಾವೇ ಗಿಡಗಳನ್ನು ಸರಬರಾಜು ಮಾಡ್ತಾರೆ, ಮತ್ತೆ ಅವರೇ ತಾಳೆ ಹಣ್ಣುಗಳನ್ನು ಖರೀದಿ ಮಾಡ್ತಾರೆ, ಅಗ್ರಿಮೆಂಟ್ ಇರುತ್ತೆ. ಹಾಗಾಗಿ ಇದೊಂದು ಉತ್ತಮ ನೀರಾವರಿ ಇದ್ದಂತಹ ಪ್ರದೇಶದಲ್ಲಿ ಮತ್ತು ಕಮಾಂಡ್ ಏರಿಯಾ ಇದ್ದಂಥ ಪ್ರದೇಶದಲ್ಲಿ ದಯವಿಟ್ಟು ರೈತರು ತಾಳೆ ಬೆಳೆಯನ್ನು ಬೆಳೆಯಿರಿ, ಹೆಚ್ಚಿನ ಆದಾಯ ಗಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯದು ಅಶ್ವಿನಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ
ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ತಾಳೆ ಬೆಳೆಯನ್ನು ಯಾಕೆ ಮಾಡಬೇಕು, ಅದಕ್ಕೆ ಎಲ್ಲೆಲ್ಲಿ ಬೇಡಿಕೆ ಅನ್ನುವಂಥದ್ದು ಇದೆ, ಅದರ ಜೊತೆಗೆ ಈ ತಾಳೆ ಬೆಳೆಯನ್ನು ಬೆಳೆಯಲಿಕ್ಕೆ ಇಲಾಖಾ ವತಿಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಈ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ 8618551677. ಇನ್ನೊಮ್ಮೆ ಹೇಳಿ. 8618551677. ಒಳ್ಳೆಯದು ಅಶ್ವಿನಿ ಅವರೇ, ತಮಗೆ ಧನ್ಯವಾದಗಳು ಮಾಹಿತಿಗಾಗಿ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಕೃಷಿಕ ಮಿತ್ರರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕಾಳುಮೆಣಸು ಹಾಗೂ ಅಡಿಕೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳು ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.